ಆರತಿ ಎತ್ತೀರೆ ಬಿಗ್ ಬಾಸ್ ರನ್ನರ್ ಅಪ್ಪಿಗೆ. ಬಲಗಾಲಿ ಎಷ್ಟು ಚಂದಾಗಿವಳು ಹರಿಯವರಾಣಿ ಮಗಳು. ಇದು ಮಾಸ್ಟರ್ ಬೆಡ್ರೂಮ್, ಇದು ಟೀಚರ್ ಬೆಡ್ರೂಮ್. ಯಾವಾಗ್ಲೂ ಧನು ಮನೇಲಿ ಹೇಳ್ತಾ ಇದ್ದಿದ್ದೆ ಒಂದು ಕಮಲಜ್ಜಿ ಅವ್ರ ಇಡೀ ಫ್ಯಾಮಿಲಿ ಬಗ್ಗೆ. ಪುತ್ತೂರ ಊರಲ್ಲಿ ಅನಂತಾಡಿ ಎಂಬಲ್ಲಿ ಕಮಲಜ್ಜಿ ಎಂಬ ವೈರಸ್ ಸ್ಟಾರ್. ಬಾಯ್. ಧನ್ರಾಜಾಚಾರ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಏನ್ ಸ್ಪೆಷಲ್ ಅಂದ್ರೆ ನೋಡಿ, ರಂಗೋಲಿ ಬಿಡಿಸಿದ್ದಾರೆ, ಶಾಮಿಯಾನ ಹಾಕಿದ್ದಾರೆ, ನಾವೆಲ್ಲ ಒಬ್ರಿಗೆ ಕಾಯ್ತಾ ಇದ್ದೇವೆ. ಆ ವೈಟ್ ಪಂಚೆ ಉಟ್ಕೊಂಡಿದ್ದಾರೆ ಜಗಚಿಕ್ಕ. ಏನೋ ಒಂದು ಸಂಭ್ರಮದ ಕಳೆ ಕಾಣಿಸ್ತಾ ಇದೆ. ಅದಕ್ಕೆ ಕಾರಣ ಒಬ್ರು ವಿಶೇಷ ವ್ಯಕ್ತಿ ಬರ್ತಾ ಇದ್ದಾರೆ. ಎಲ್ಲ ಮೊದಲೇ ಗೊತ್ತಾಗಿರ್ತದೆ, ಯಾಕಂದ್ರೆ ತಮ್ಮನಲ್ಲಿ ಫೋಟೋನೇ ಹಾಕಿರ್ತಾರೆ ಇವರು. ಗೊತ್ತಾ, ಮದ್ವೆ ಆದ್ಮೇಲೆ ಸ್ವಲ್ಪ ಈಗ ಜಾಸ್ತಿ ಬುದ್ಧಿವಂತ ಆಗಿದ್ದಾಳೆ, ಮೊದ್ಲಿಲ್ಲ ಮಗು ಆದ್ಮೇಲೆ. ಅವರನ್ನು ನೋಡ್ಲಿಕ್ಕೆ ಎಲ್ಲ ಕಾತುರದಿಂದ ಕಾಯ್ತಾ ಇದ್ದಾರೆ. ಈಗ ಅದನ್ನ ಅನೌನ್ಸ್ ಮಾಡ್ತಿದ್ರೆ, ಈಗ ಇಡೀ ನಮ್ಮ ಊರೇ ಬರ್ತಾ ಇತ್ತು ಅವರನ್ನು ನೋಡ್ಲಿಕ್ಕೆ. ಅವಳು ಒರಿಜಿನಾಲಿಟಿ, ಇಷ್ಟು ಜನರಲ್ಲಿ ಒರಿಜಿನಾಲಿಟಿ ಹೋದ್ಲು. ಅವಳು ತಲೆಗೆಲ್ಲ ಬಟ್ಟೆ ಕಟ್ಟಿ ಸ್ನಾನ ಮಾಡಿ ಬಂದಿದ್ದಾಳೆ. ಶ್ರೀಕಾಂತ್ ಬರುದು ಅಂತ ಸ್ನಾನ ಮಾಡಿ ಬಂದದ್ದು. ಇದೆಂತದ ಕುಂಕುಮ, ಇದು ಯಾವ ಸ್ಟೈಲ್? ಅವನೇ ಕ್ವಶನ್ ಮಾರ್ಕ್ ಹಾಕಿದ್ದಾನೆ. ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಶಾಲೆಯಲ್ಲಿ ಅವನ ಬೊಟ್ಟು ನೋಡಿದ್ರೆ ಗೊತ್ತಾಗ್ತದೆ, ಇನ್ನು ಅವನು ಕ್ವಶನ್ ಮಾರ್ಕ್ ಅಲ್ಲಿ ಇದ್ದಾನೆ. ಉಂಡು ತುಲೆ ಇದೊಂದಿಗೆ ತ್ರಿವಿಕ್ರಮ್ ಅವ್ರದ್ದು ವಿಡಿಯೋ ಬರುದಿಲ್ಲ, ಅದಕ್ಕೆ ಈಗ ಇಟ್ಕೊಂಡು ಸ್ಪ್ರೇ ನೀರು ಹಾಕ್ಲಿಕ್ಕೆ ಬಿಡುದು. ಒಮ್ಮೆ ಬಿಡು ಅಂತ ಎಲ್ಲಿ ಬರ್ತದೆ, ರೋಡ್ಗೆ ಅಡ್ಡ ಆಗ್ತದೆ ಅಂತ ಹೇಳಿ. ಮಾಸ್ಟರ್ ಎಲ್ಲ ಕಾಯ್ತಿದ್ದಾರೆ ಅವಾಗಿಂದ. ಇದು ಎಲ್ಲ ಬಿಗ್ ಬಾಸ್ ಅಲ್ಲಿ ನೋಡಿರ್ತೀರಿ. ಅಮ್ಮ, ಚಿಕ್ಕಮ್ಮ, ಇದು ಚಿಕ್ಕಮ್ಮ, ಇದು ಲಾಸ್ಟ್ ಚಿಕ್ಕಮ್ಮ, ಜಗ ಚಿಕ್ಕನ ಚಿಕ್ಕಮ್ಮ ಅಲ್ಲ, ಅವರ ಅಪ್ಪ, ಇದು ದೊಡ್ಡಪ್ಪ, ಅಮ್ಮ, ಇದು ನನ್ನ ಹೆಂಡತಿ. ಹೆಂಡತಿ ಎಂದು ಮನೆಯ ಅಣ್ಣ, ಇದು ಅಣ್ಣ, ಸ್ವಂತ ಅಣ್ಣ ಎಲ್ಲಿದ್ದಾನೆ? ಸ್ವಂತ ಅಣ್ಣ ಇಲ್ಲ, ಅಣ್ಣ, ಅಣ್ಣನ ಮಗಳು, ಅತ್ತಿಗೆ. ಎಲ್ಲರೂ ಲೈನ್ ಆಗಿ ಏಯ್ ಮಕ್ಕಳಿಗೂ ಅದೊಂದು ಮಾತಿದೆಯಲ್ಲ, ಇದೆಲ್ಲ ಯಾಕೆ? ಶಾಮಿಯಾನ ಮತ್ತೆ ರಂಗೋಲಿ ನೋಡಿ ನಿಮ್ಗೋಸ್ಕರ ಸ್ಪೆಷಲ್. ಅಯ್ಯೋ ಬರೀ ಒಳ್ಳು ಮೀಟ್ ಮಾಡಿಸ್ತೇವೆ. ಅರು ಅಂತ. ಹಾಯ್. ಇವನು ಮೆಕ್ಯಾನಿಕ್, ಡ್ರೈವಿಂಗ್ ಎಕ್ಸ್ಪರ್ಟ್, ಗಾಳಿ ಬೀಸೋ ಸ್ಪೀಡ್ಗೆ ಸರಿಸಾಟಿಯಾಗಿ ಗಾಡಿ ಓಡಿಸ್ತಾರೆ. ಅವರು. ಇವನು ಮೈನಿಂಗ್ ಅಲ್ಲಿ ಎಕ್ಸ್ಪರ್ಟ್, ಗಣಿಲಿ ಚಿನ್ನ ಎಲ್ಲೇ ಇದ್ರು ಅದರ ದಾರಿನ ಹುಡುಕಿ ಅಂಚ್ ಮಾಡೋ. ಇವನು ಶೆಟ್ಟಿ, ಡೂಪ್ಲಿಕೇಟ್ ಎಕ್ಸ್ಪರ್ಟ್. ಎಲ್ಲಿ ನಮ್ಮ ಪೀಡಿ? ಹಾಯ್. ಡೂಪ್ಲಿಕೇಟ್ ತಂದೆಲಿ ಶೆಟ್ಟಿ ಪಾರ್ಟ್ನರ್. ನಮ್ಮ ಆತ್ಮೀಯ ಸ್ನೇಹಿತರು ಎಲ್ಲರೂ.
ಎತ್ತೀರೆ ಬಿಗ್ ಬಾಸ್ ರನ್ನರ್ ಅಪ್ಪಿಗೆ ಎತ್ತೀರೆ ರನ್ನರ್ ಅಪ್ಪಿಗೆ ಬಿಗ್ ಬಾಸ್ ಮಾಸ್ಟರ್ ಮೈಂಡ್ ತ್ರಿವಿಕ್ರಮ್ ಅವರಿಗೆ ಆರತಿ ಎತ್ತೀರೆ ರನ್ನರ್ ಅಪ್ಪಿಗೆ ನಮ್ಮ ಬಿಗ್ ಬಾಸ್ ರನ್ನರ್ ಅಪ್ಪಿಗೆ. ಇವತ್ತು ಪೂಜೆ ಅಂತೇಳಿ ಎಲ್ಲ ಸೆಟಪ್ ಹಾಗೆ ಇರ್ತಿದೆ. ಇದು ವರ್ಷದ ಪೂಜೆ. ಇದು ನಮ್ಮ ಅಜ್ಜಿ ಕಮಲಜ್ಜಿ, ನಮ್ಮ ಟಿಕ್ಟಾಕಲ್ಲಿ ಮತ್ತು ಫಸ್ಟಿಂದ ನನಗೆ ಸಪೋರ್ಟ್ ಮಾಡ್ತಿದ್ದೆ. ಅಜ್ಜಿ ಇದ್ದರಿಂದ ನನಗೆ ಸಬ್ಸ್ಕ್ರೈಬರ್ಸ್. ಪ್ರೀತಿಯ ಕಮಲಜ್ಜಿಯ ನೆನಪ ಸಂಸ್ಮರಣ. ದೇವ್ರ ಮನೆ ನೋಡು. ಹೌದಾ? ನನ್ನ ಸಿಲ್ವರ್ ಪ್ಲೇ ನಮ್ಮ ಅನುಬಂಧ ಅವಾರ್ಡ್. ಸೊ ಮಾಸ್ಟರ್ ಬಂದಿದ್ದಾರೆ, ಹಾಗಾಗಿ ಫ್ಯಾಮಿಲಿ ಫೋಟೋಕ್ಕೆ ರೆಡಿ ಆಗಿದೆ. ಎಲ್ಲಿದ್ದಾಳ ಪ್ರಜ್ಞಾ? ಹಾ ಬರ್ತೆ ಫ್ಯಾಮಿಲಿ ಫೋಟೋದಲ್ಲಿ ಫ್ಯಾಮಿಲಿ ಇಲ್ಲ ಅಂದ್ರೆ ಹೆಂಗೆ? ಬಂದ್ಲು ಪಾಪ, ಅವಳು ಎಣ್ಣೆ ಹಾಕ್ತಿದ್ಲು, ಹಚ್ಚಿದ್ದು ತಗೋತಿದ್ಲು. ವಿಕ್ರಮ್ ಅಮ್ಮ ಯಾವಾಗ ಬರ್ತಾರೆ ಅಂತ ನನ್ನ ಮಗಳು ಕೇಳ್ತಿದ್ರು. ಜೋಕ್ ಆಫ್ ದ ಡೇ. ಅಳ್ದಾಳೆ, ನನ್ನ ಕೈಲಿದ್ದಾಳೆ, ಅದೇ ಖುಷಿ ಆಗ್ತಾ ಇರೋದು. ಅವಳಿಗೀಗ ಅಭ್ಯಾಸ ಆಗಿದೆ. ಇಷ್ಟು ಜನ ಇರ್ಬೇಕಾದ್ರೆ ಅಭ್ಯಾಸ ಆಗ್ದಲೇ ಈಗ ನನ್ನೊಟ್ಟಿಗೆ ಬರ್ತಾಳೆ ನೋಡಿ. ಬಾ ಬೇಡ ಬಾ ಮಗಳು. ಏನ್ ಬರ್ತಾನೆ ಇಲ್ಲ. ಇವರು ನಮ್ಮ ಪುರೋಹಿತರು, ನನ್ನ ಮದುವೆ ಮಾಡಿಸಿದ್ದವರು ಇವರೇ. ನನ್ನ ಮದುವೆ ಮಾಡಿಸ್ಬಿಟ್ಟಿದ್ದೀರಾ, ಅದೇ ಖುಷಿ. ನಂಗೆ ಮದುವೆ ಟೈಮಲ್ಲಿ ಭಾರಿ ಖುಷಿಯಾಗಿತ್ತು, ಈಗ ಸಿಟ್ಟು ಬರ್ತದೆ. ಖುಷಿ ಸುಮ್ಮನೆ ತಮಾಷೆ. ಸರ್ ಭಾರಿ ಖುಷಿ ಆಯ್ತು ನೋಡಿ. ಆದ್ರೂ ನಿಮ್ಮ ಬಗ್ಗೆ ನಮ್ಗೆ ಖುಷಿ ಇದೆ. ನಿಮ್ದು ಮಾಡಿಸು ಇದ್ರೆ ಹೇಳಿ. ಈಗ ರನ್ನರಪ್ಪ ಬಂದಿದ್ದೀನಿ, ಸ್ವಲ್ಪ ಕಾಸು ಮಾಡೋಣ. ಬೇಗ ಆಗ್ಲಿ ಸರ್ ಅಲ್ವಾ? ಹೌದು, ಬೇಗ ಒಂದು ಗೃಹಸ್ಥಾಶ್ರಮ ಜೀವನಕ್ಕೆ ಬನ್ನಿ. ಲೈಫಲ್ಲಿ ಮದುವೆ ಬೇಗ ಆಗಲಿ ನೋಡಿ. ಮದುವೆ ಮಾಡ್ಬಿಟ್ಟು ಏನಂತ ಬೇಜಾರು ಮಾಡ್ಕೊಂಡು ನಾನು ತಮಾಷೆಗೆ ಹೇಳಿದ್ದು, ಅದನ್ನು ಸೀರಿಯಸ್ ಆಗಿ ತಗೋಬೇಡಿ, ನೀವು ಬೇಗ ಮದುವೆ ಆಗಿ. ನಮ್ಮ ಮದುವೆ ಆಗ್ತಾ ಇದೆ, ತುಂಬಾ ಖುಷಿ ಇದೆ. ತುಂಬಾ ಖುಷಿ ಇದೆಯಾ? ಮದುವೆ ಆಗತ್ತಾ? ಮದುವೆ ಆಗ್ತಾ ಇರೋದು ಖುಷಿ ಇರಲ್ವ ಯಾರಿಗಾದ್ರು? ನಂಗೆ ಗೊತ್ತಿಲ್ಲ. ಹೌದು, ಮದುವೆ ಆದ್ರೆ ಲಕ್ ಚೇಂಜ್ ಆಗುತ್ತೆ. ಹೌದು, ನಿಮ್ದು ಮದುವೆ ಮುಂಚೆ ಚೇಂಜ್ ಆಗಿದೆ. ಹಾ, ಒಂದು ಸೆಕೆಂಡ್ ಅಂತ ಹೀಗೆ ಮಾಡ್ತಾರೆ. ಸುದೀಪ್ ಸರ್ ಇಟ್ಕೊಂಡ ಕೈ ಅಂತನ. ಇದು ಸಿಂಬಲ್ ಧನರಾಜ್ ಎಲ್ಲ ಗಾಡಿಯಲ್ಲಿದೆ, ಪ್ರತಿ ಗಾಡಿಯಲ್ಲಿದೆ. ಧನರಾಜ್ ಯೂಟ್ಯೂಬ್ ಚಾನಲ್ದು ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ಲ ಪ್ರಮೋಷನ್. ಇದು ನಮ್ಮ ಹಳೆಯ ಮನೆ, ಒಂದು 40 ವರ್ಷ. ಬಲಗಾಲಿಟ್ಟು ನಾನು ನೋಡ್ತಿದ್ದೀನಿ, ಎಡಗಾಲಿಟ್ಟು. ನೋಡಿ ನೋಡಿ, ನಿಮ್ಗೋಸ್ಕರ ಪೂಜೆ ಮಾಡಿ ಭಟ್ರ ಶಾಕ್ ಆಗ್ಬಿಟ್ರು. ಕರೆಕ್ಟ್ ಟೈಮ್ ಆಗಿದೆ ನೋಡಿ. ಹೌದು, ಕರೆಕ್ಟ್. ಹೌದು, ಶುಭಗಳಿಗೆ ಜಾಗ ಚೀಕ. ಮತ್ತೆ ಇದು ನೋಡಿ, ಇದು ಅಜ್ಜಿ, ಅಜ್ಜ ಮತ್ತೆ ಅಜ್ಜಿ, ಕಮಲ್ ಅಜ್ಜಿ.
ಇದು ಮೂರನೇ ಜಾಗಕ್ಕೆ ಹೌದು ನಿಮ್ ತಲೆ ಕೂದಲು ಕಟ್ ಮಾಡಿ ಯಾವಾಗ ಮೊದಲು 25 ಜನ ಇತ್ತು. ಮನೆ ಒಂದೊಂದೇ ಮನೆ ಆದ್ರೆ ಫ್ಯಾಮಿಲಿ ಶಿಫ್ಟ್ ಆಯ್ತು. ಅಣ್ಣನ್ ನೋಡಕ್ 33 ಜನ 35 ಜನ ಬಂದಿದ್ರು ಮನೆಗೆ ನೀವೆಲ್ಲ ಬನ್ನಿ. ಬಿಗ್ ಬಾಸ್ ಮನೆ ಒಳಗೆ ಬಿಟ್ಟಿರಿ 2 ನಿಮಿಷ ಸುಮ್ನೆ ಒಳಗ್ ಬಿಟ್ರೆ ಧ್ವಂಸ ಮಾಡಿರೋರು ಜಾಯಿಂಟ್ ಮಾಡ್ಕೊಂಡು ಹೋದ್ದು. ಆಮೇಲೆ ಇದು ಫಸ್ಟ್ ಇದು ಮೊದ್ಲು ಈ ಅಟ್ಟ ಇದೆಯಲ್ಲ ಇದನ್ನ ಆಗೋಲಿ ಇದು ನೋಡಿದ್ರ ಇದು ಹಳೇದು ಗ್ರೈಂಡರ್ ಕಲ್ಲಿದ್ದು ಇದ್ರಲ್ಲಿ ಇದಕ್ಕೆ ಎಷ್ಟು ವರ್ಷ ಆಯ್ತು? ಎಷ್ಟು ವರ್ಷ ತುಂಬಾ ವರ್ಷ ನಮಗೂ ಗೊತ್ತೇ ಎಷ್ಟು ವರ್ಷ ಅಲ್ಲ ಎಷ್ಟು ರೂಮ್ ಇದೆ ಒಟ್ಟು? ಎಂತ ಇದು ಸೌಂಡ್ ಬರೋದು? ನಮ್ದು ಬಾವಿ ನೋಡಿ ಮೊದ್ಲಿನ ಕಾಲದ್ದು ಇಲ್ಲಿಗೆ 2 ರೂಪಾಯಿ ನಿದ್ದದ್ದು 2 ರೂಪಾಯಿ ಮೊದಲು ಇದು ಕಟ್ಟಿದ್ದಾಗ ಸಿಮೆಂಟ್ ಯಾವ್ದು ಯೂಸ್ ಮಾಡಲಿಲ್ಲ, ಬರೀ ಕಲ್ಲು ಇಟ್ಕೊಂಡು ನೋಡಿ. ಒಂದು ಕಲ್ಲಿಗೆ 2 ರೂಪಾಯಿ ಅಂತೆ. ಸಿಮೆಂಟ್ ಯೂಸ್ ಇಲ್ಲ ಇದಕ್ಕೆ. ಏನು ನನ್ನ ನೈಟ್ ಇವ್ನು ಫೋನ್ ಮಾಡ್ದ. ಫೋನ್ ಮಾಡಿದ ತಕ್ಷಣ ಇಲ್ಲಿಗೆ ಬರಬೇಕು ಅಂದರೆ ಫೋನ್ ಮಾಡಿನೇ ಬರಬೇಕು ಅಂತಿತ್ತು. ಯಾವಾಗ್ಲೂ ಧನು ಮನೇಲಿ ಹೇಳ್ತಾ ಇದ್ದಿದ್ದೆ ಒಂದು ಕಮಲಜ್ಜಿ ಅವ್ರ ಇಡೀ ಫ್ಯಾಮಿಲಿ ಬಗ್ಗೆ. ಸರಿನಾ? ಇದ್ರ ಬಗ್ಗೆ ನಂಗೆ ಯಾವಾಗಲೂ ಕ್ಯೂರಿಯಾಸಿಟಿ ಇತ್ತು. ನಾವೆಲ್ಲರೂ ಬೆಂಗಳೂರಲ್ಲಿ 3 ಜನ 2 ಈ ಥರ ಇರ್ತೀವಿ. ಈಗ ನಾನು ಅಮ್ಮ ಇಬ್ಬರೇ ಇರೋದು ಒಂದು ಮನೇಲಿ. ಬಟ್ ಇಷ್ಟು ಜನ ಹೆಂಗೆ ಇನ್ವಾಲ್ವ್ಮೆಂಟಿಂದ ಇರ್ತಾರೆ, ಹೆಂಗೆ ಇಷ್ಟೊಂದು ಜನ ಖುಷಿಯಾಗಿರ್ತಾರೆ ಅಂತ ನೋಡಬೇಕು ಅನ್ನೋದೊಂದು ಥಾಟ್ ಇತ್ತು. ಇವತ್ತು ಅನ್ಕೊಂಡೆ ನೀನು ಬೆಂಗಳೂರಿಗೆ ಬರೋದು ಬೇಡ, ಆರಾಮಾಗಿರ್ಬೋದು ಇಲ್ಲಿ. ಇವರು ಚಿಕನ್ ಇಲ್ಲೇ ಪೂಜೆ ಇವರು ಚಿಕ್ಕ ನಿಮ್ಗೆ 2 ಜನರಿಗೆ ಯಾವಾಗಲೂ ಓಟ್ ಆಗ್ತಾ ಇದ್ದೆ ಸೆಕೆಂಡ್ ಇಲ್ಲ. ತುಂಬ ಖುಷಿ ಆಯಿತು ಧನು ಮನೆಗೆ ಬಂದಿದ್ದು ಆ್ಯಂಡ್ ಧನುನ ನೋಡಿದ್ದು ಆ್ಯಂಡ್ ದಟ್ ವಾರ್ಮ್ ವೆಲ್ಕಮ್. ಮನೆ ಆಗಿರ್ಬೋದು, ಹಳೆ ಮನೆ ಆಗಿರ್ಬೋದು, ಕಮಲಜ್ಜಿದ ಆಗಿರ್ಬೋದು, ಎಲ್ಲದೂ ತುಂಬ ಖುಷಿ ಕೊಟ್ಟಿದೆ. ಬಟ್ ಬೇಜಾರು ವಿಷಯ ಏನಂತಂದರೆ ತುಂಬ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಅಷ್ಟೇ. ತುಂಬ ಬರ್ತೀವಿ ಮತ್ತೆ. ನಾನು ಅದನ್ನೇ ಹೇಳಿದ್ದೀನಿ, ಮಂಗಳೂರು ಅಂತಂದರೆ ಇನ್ನು ಪಿಟ್ ಸ್ಟಾಪ್ ಇದೆ ನಮಗೆ. ಖಂಡಿತ ಸರ್, ಬರ್ತಾ ಇರಬೇಕು. ಇಲ್ಲಿ ಮನೆಗೆ ನೀವು ಬಂದು ಯಾವ ಟೈಮಲ್ಲಿ ಬೇಕಾದ್ರೆ ಬನ್ನಿ, ಉಳ್ಕೊಳ್ಳೋಕ್ಕೆ ಏನು ತೊಂದರೆ ಇಲ್ಲ. ಒಂದೊಂದು ಮನೆಯಲ್ಲಿ ಒಬ್ಬೊಬ್ರು ಇರ್ಬೋದು ಅಷ್ಟೇ. ಇದು ರೀಸೆಂಟಾಗಿ ನಾನು ಫಿನಾಲೆ ಇತ್ತಲ್ಲ, ಫಿನಾಲೆ ಹಿಂದಿನ ದಿನ ಅದು ನನಗೂ ಬರ್ಲಿಕ್ಕಾಗಲಿಲ್ಲ, ನಾನು ಬರ್ಲಿಕ್ಕಾಗಲಿಲ್ಲ. ಇದು ನನ್ನ ಏಕೈಕ ಹೆಂಡತಿ. ಯಾವ್ದು ಚೌಟ್ರಿ ಕಟ್ಟಿದ್ದೀರಾ? ಇದು ಮಾಸ್ಟರ್ ಬೆಡ್ರೂಮ್, ಇದು ಟೀಚರ್ ಬೆಡ್ರೂಮ್. ಅದೇ ಮಾಸ್ಟರ್ನ ಟೀಚರ್ನ ದೂರ ಮಾಡಿದ್ದು. ಇದೊಂದು ಸೀನ್ ನೋಡಿ, ಸೇಮ್ ಸೀನ್ ಅಲ್ಲಿದ್ದು. ಇದು 3D ಕಾಣ್ತದೆ, 3D ಫೋಟೋ ತೆಗೆದ್ರೆ ಅದೇ ಸೀನ್ ನೋಡಿ. ಇದು ನಮ್ಮ ಓಲ್ಡ್ ಮನೆ, ಇದೇ ಸೀನನ್ನು ಅಲ್ಲಿ ಬಿಡಿಸಿದ್ದು. ಮನೆ ಮರ ಎಲ್ಲ ಅಲ್ಲ ಈ ವಾಲ್ ತೆಗೆಸ್ಬಿಟ್ಟಿದ್ರೆ ಡೈರೆಕ್ಟ್ ಆಗಿ ಕಾಣ್ತಾರೆ. ಚೆನ್ನಾಗಿದೆ 3D. ಹೌದು ಒರಿಜಿನಲ್. ಇದು ಇವಳ ಅನ್ನ ಬಿಡಿಸಿದ್ದು, ಇವರ ಅನ್ನ. ಹೋ ಚಿಕ್ಕ ಸೂಪರ್ ಆಗಿದೆ ನೋಡಿ. ನಿಂದ ಯಾವ ಕಟ್ಟ? ಅರ್ಜೆಂಟ್ ಬರ್ತೇನೆ. ಕಟ್ಟೆವಾರ ಮುಂದಿನ ವರ್ಷ ತಲೆ ಹಾಕಿಸ್ಕೊತೀನಿ. ದೇವ್ರು ಕಂಡ್ಬಿಟ್ರೆ ಎಷ್ಟೊತ್ತು? ಅಲ್ಲ ಹಂಗಂತ ಹೇಳಿ ಅಂತ ಹೇಳ್ಕೊಟ್ಟಿರೋ ತರ ಇದೆ ನಿಮ್ಗೆ. ಎಷ್ಟು ಚಂದ ಇವಳು ಹರಿಯವರಾಣಿ ಮಗಳು. ಆಚೆ ಬಿಟ್ಟಿದ್ದೀನಿ. ಓ ಭವ್ಯ ಅಂದ್ರೆ ಏನು ಬಿಗ್ ಬಾಸ್ ಭವ್ಯ ಶೋರ್ ಬರ್ತೀನಿ.
ಬನ್ನಿ ಬನ್ನಿ, ನಾವೆಲ್ಲ ಒಮ್ಮೆ ನಿಮ್ಮನ್ನು ಭೇಟಿ ಮಾಡ್ಬೇಕು. ಬರ್ತೀನಿ ಇದು ನಮ್ಮ ಧನರಾಜ್ ಬಾಸ್ ಅವರು ಕೂಡ. ಓ ಆಯ್ತು, ನಮ್ಮ ಧನರಾಜ್ ಬಾಸ್ ಅವರು ಇಲ್ಲೇ ಇದ್ದಾರೆ. ದೊಡ್ಡ ಫ್ಯಾನ್ಸ್ ಅವರದು. ಬರ್ಬೇಕು, ಅದು ಮಾತು ನಿಜ ಮಾಡ್ಬೇಕು. ಒಂದು ರಜೆ ಮಾಡಿ ಈಗ ಅರ್ಜೆಂಟ್ ಬಂದು ಹೋಗೋದಲ್ಲ. ನೀನ್ ಕಾಲ್ ಮಾಡ್ದಲ್ಲೇ ಹೋಗಿದ್ರು ನಾನು ನಿನ್ ನೋಡ್ಕೊಂಡು ಹೋಗೋನೇ ಇದ್ದೆ. ಹೌದಾ? ನಾನು ಆಕ್ಚುಲಿ ಈಗ ಚೈತ್ರಕ್ಕಂಗ್ ಒಂದ್ಸತಿ ಫೋನ್ ಮಾಡಿ, ಇದಾರ ಅವರು. ಚೈತ್ರಕ್ಕ ಗೊತ್ತಿಲ್ಲ. ಬನಾನ ಬೆಳ್ದಿಂಗ್ಳು ಭೂಮಿ ತಬ್ಬಿದಂಗೆ, ನೀ ಬೆಳ್ಳಿ ಚುಕ್ಕಿ ಹಂಗೆ. ಇದು ಫೋಟೋಗ್ರಾಫ್ ಸ್ಟೇಷನ್ ಮುಗಿಯೋದಿಲ್ಲ ಅಂತ ಹಂಗೆ ಭಯ ಚಿಕ್ಕ ಮಕ್ಕಳು ಇಟ್ಕೋದಕ್ಕೆ. ನೀವು ಉದ್ದ ಇದ್ರಿ ಮಾರ. ಏನು ತೂಕ ಗೊತ್ತಾಗುದು ಈ ನನಗೆ ಬೇಜಾರಾಗಬಾರ್ದು ಅಂತ ಹೇಳಿದಾಗಿತ್ತು. ಬರೋದಾ? ಎಸ್, ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು ಸೋ ಮಚ್. ಎಂತ ಅವಸರ ಮಾಡೋದು? ಇಲ್ಲ, ಬೇರೆ ಕಡೆ ಕೆಲಸ. ಬೇರೆ ಕಡೆ ಮತ್ತೆ ಹೋಗುವ. ಇಲ್ಲಿ ಎಂತ ಬರ್ತೀನಿ. ಎಂತ ತುಮಗೆ ಅವ್ರು ಕುಂದಾಪುರಕ್ಕೆ ಹೋಗ್ಲಿಕ್ಕೆ ಉಂಟು. ನಾಳೆ ಹೋಗ್ಬೋದು ಕುಂದೂರು. ನೀವು ಬೆಂಗಳೂರು ಅಮ್ಮನ ಜೊತೆ ಬನ್ನಿ. ನಮಗೆ ಆಗುದಿಲ್ಲ. ಬರ್ತೀವಿ. ಬಾಯ್ ಬಾಯ್. ಬೆಂಗಳೂರಿಗೆ ನಮ್ಮನೆಗೆ ಬನ್ನಿ. ನಾನು ನೋಡಿ ಅಲ್ಲಿಂದ ಬಂದಿದ್ದೀನಿ. ಖಂಡಿತ ಬರ್ತೀವಿ. ಈ ಸತಿ ಬರದಲ್ಲೇ ಬರ್ತೇನೆ. ಹೀಗೆ ಹೋಗೋ ತರ ಬರೋದು ಬೇಡ. ಇಲ್ಲ ಚಿನ್ನ, ಅಟ್ಲೀಸ್ಟ್ ಇಲ್ಲಿಗೆ ಬಂದ ನೋಡ್ಕೊಂಡಾರು ಹೋಗಿದ್ದೀನಿ ಅನ್ನೋದು ಇರುತ್ತಲ್ಲ. ಫೈನಲಿ ತುಂಬಾ ದಿವಸ ಆದ್ಮೇಲೆ ಮೀಟ್ ಮಾಡ್ತಾ ಇರೋದು. ಅಂಡ್ ನಿನ್ ಮನೆ ನೋಡಿದ್ದು ಅಂಡ್ ನೀನ್ ಹೇಳಿದ ತರನೇ ಇದೆ, ಇನ್ನೂ ಜಾಸ್ತಿ ಇದೆ. ತುಂಬಾ ಖುಷಿಯಾಗಿದೆ. ಇಷ್ಟೇ ಖುಷಿಯಾಗಿರು. ಯೋಚನೆ ಮಾಡು, ಬೆಂಗಳೂರು ಕಡೆ ಬರ್ಬೇಕಾ? ಇಷ್ಟು ಚೆನ್ನಾಗಿರೋ ಜೀವನ ಅದು. ಇದು ಬರ್ತಾ ಇರ್ತೇನೆ ಹಾಗೆ ಹಾಗೆ. ಮತ್ತೆ ನಮ್ಮ ಫ್ಯಾಮಿಲಿ ಫುಲ್ ಸಪೋರ್ಟಿವ್. ನಾನು ಅಲ್ಲೇ ಬಿಗ್ ಬಾಸ್ ಮನೇಲಿ ಕೂಡ ಅದನ್ನೇ ಹೇಳಿದೆ. ನೀವು ನೋಡೋಗ್ಲೇ ಗೊತ್ತಾಯ್ತಲ್ಲ ಹೇಗಿದ್ದಾರೆ ಅಂತ. ಎಲ್ಲ ಕಾರಲ್ಲೂ ಕೂಡ ನನ್ನ ಸ್ಟಿಕ್ಕರ್ ಹಾಕಿದ್ದಾರೆ. ಸೇಮ್ ನೀನು ಎಷ್ಟು ಖುಷಿ ಪಟ್ಟು ಅದಕ್ಕಿಂತ ಜಾಸ್ತಿ ಖುಷಿ ಪಡ್ತಾ ಇದ್ದೀನಿ. ಥ್ಯಾಂಕ್ ಯು. ಇಷ್ಟು ಜನ ಒಟ್ಟಿಗೆ ಬಿಟ್ಟು ಹೋಗಿ ಬೇಜಾರಾಗ್ತಾ ಇದೆ. ಬರ್ತೀನಿ, ಎಲ್ಲ ಹಾಳು ಮಾಡ್ತೀನಿ. ಖಂಡಿತ ಸಿಗುವ. ಇವರು ಹಾಳು ಮಾಡೋದಕ್ಕೆ ಕಾಯ್ತಿರ್ತಾರೆ. ಸರಿ, ಬರ್ತೀನಿ. ಬಾಯ್. ಥ್ಯಾಂಕ್ ಯು. ನೈಸ್ ಮೀಟಿಂಗ್ ಯು. ಬಿಟ್ಟು ಕೊಡೋದಕ್ಕೆ ಇನ್ನೂ ಸ್ವಲ್ಪ ಹೊತ್ತು ಇರಲಿ ಅಂತ ಆಗ್ತದೆ. ನೀವು ಒಳ್ಳೆ 5 ಗಂಟೆಗೆ ಬಂದರೆ ಇನ್ನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಬಾಯ್ ಬಾಯ್ ಧನು. ಬಾಯ್ 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 ಬಾಯ್. ಅದೊಂಥರ ಓವರ್ವೆಲ್ಮ್ ಲವ್ ಅಲ್ಲ ಇಷ್ಟು ದಿನ ಜೊತೆಗಿದ್ದು. ನಿಜ, ಅಲ್ಲಿರೋ ಗೊತ್ತಾಗ್ತಿರ್ಲಿಲ್ಲ. ಹೌದು, ಬಿಟ್ಟು ಬಂದ್ಮೇಲೆ ಬರುವ ಬಾ, ನೆಕ್ಸ್ಟ್ ಟೈಮ್ ಬರೋಣ. ಎಲ್ಲ ಸಿಗ್ಬೇಕು ಒಂದ್ಸಲ. ಯಾರೆಲ್ಲ ಒಬ್ಬೊಬ್ಬರೇ ಎಲ್ಲರಿಗೂ ಪ್ಲಾನ್ ಮಾಡಿ ಒಂದ್ಸಲ ಸಿಗೋಣ. ಬಾಯ್ ಬಾಯ್ ಬಾಯ್. ಎಸ್ ಬಾಯ್. ಮಿಸ್ ಯು. ಅಳಬೇಡ, ಆಲ್ರೆಡಿ ಕೆನ್ನೆ ಹಿಡ್ಜಲ್ಲ ಇತ್ತು. ನೀವು ಹೋಗೋದೆಲ್ಲ ಬೇಜಾರಾಗ್ತದೆ. ಒಂದು ಸ್ವಲ್ಪ ಹೊತ್ತು ಇರ್ಬೇಕಿತ್ತು. ಇರ್ಲಿ ಇರ್ಲಿ. ಪ್ರಜ್ಞಾ ಬರ್ತೀನಿ ಈ ಥರ ಎಲ್ಲ ಹೇಳಿದ್ರು ನಾನೀಗ ಆಲ್ರೆಡಿ ಲೇಟ್ ಆಗ್ತದೆ. ದೋಸ್ತರು ಬಾಯ್ ಬಾಯ್. ಬಾಯ್. ಬಂದು ಓದು ಬೇಜಾರಾಗ್ತದೆ ಮಾರೆ, ಬರೋಗಂತ ಖುಷಿ ಆಗ್ತದೆ, ಬಂದು ಹೋಗೋಗೇನೋ ಬೇಜಾರಾಗ್ತದೆ. ನಿಜ, ಇನ್ನು ಸ್ವಲ್ಪ ಹೊತ್ತು ಇರ್ತಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು. ಬಟ್ ಅವರಿಗೆ ಕುಂದಾಪುರದಲ್ಲಿ ಕಾರ್ಯಕ್ರಮ ಇದ್ದಿದ್ದರಿಂದ ಬೇಗ ಹೋಗ್ಬೇಕಾಯ್ತು. ನೀರಿಯ ಪಂಜು ಬಲೆ 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 ಅವರ ಫೋಟೋ ಅಂತ ಹೇಳಿ ಅವರು
ಸೊ ಈಗ ನೋಡ್ಲಿಕ್ಕೆ ಬಂದದ್ದು ಇವತ್ತು ಪೂಜೆ ಇದ್ದ ಕಾರಣದಿಂದ ರಜೆ ಮಾಡಿ ಬಂದದ್ದು. ಇದನ್ನು ಕಟ್ ಮಾಡಿ ಎಡಿಟ್ ಮಾಡು. ಹಾಗೆ ವನಜ ಅಂತ ಹೇಳಿ ಈಗ ತ್ರಿವಿಕ್ರಮ್ ಅವರು ಕೂಡ ನೋಡಿ ಹೇಳಿದ್ರು ನನ್ನ ತಾಯಿ ಹೆಸರು ಕೂಡ ವನಜ ಅಂತ. ಹೌದಾ? ಖುಷಿ ಆಯ್ತು ಅವರಿಗೆ. ಅವರಿಗೆಲ್ಲ ನಿಮಗೆ ಲೈಕ್ ಓಕೆ ಇನ್ನಷ್ಟು ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳು ಬರೋರಿದ್ದಾರೆ, ಬರಬೇಕು. ನಮ್ಮ ಊರನ್ನ ಎಕ್ಸ್ಪ್ಲೋರ್ ಮಾಡುವ. ಇಲ್ಲಿ ತೋಟ ಉಂಟು, ಗದ್ದೆ ಉಂಟು, ಗುಡ್ಡ ಬೆಟ್ಟ ಗುಡ್ಡ ಇದೆ. ನಮಗೂ ಬೇಜಾರಾಯ್ತು ಇಷ್ಟು ಬೇಗ ಹೋಗ್ತಿದಾರಂತ. ತಪ್ಪ ಹೋದ್ರು ಮರ ಕನ್ಸಲ್ ಬಂದೋದಾಗಾಯ್ತು. ಇನ್ನೊಂದು ಲಾಗ್ ಅಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಆದ್ರೆ ಇದು ಚೀಟಿಂಗ್ ಆಯ್ತಾ? ನನ್ನ ಲಾಗ್ ಮಾಡುದಂತ ಹೇಳಿ ಇವರು ಲಾಗ್ ಮಾಡ್ತಿದ್ದಾರೆ. ನಾನು ಯಾವಾಗ ಹೇಳಿದೆ? ಇದು ನನ್ನ ಲಾಗ್. ಆಯ್ತು, ಇವಳ ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡಿ. ಪಾಪ 100 ಏನೋ ಕಷ್ಟಪಟ್ಟು ಸಬ್ಸ್ಕ್ರೈಬ್ ಆಗಿ ಈಗ 100K ಸಿಲ್ವರ್ ಪ್ಲೇ ಬಟನ್ನ ಪಡ್ಕೊಂಡಿದ್ದಾಳೆ. ಕಂಗ್ರಾಟ್ಸ್ ಮುದ್ದು. ಥ್ಯಾಂಕ್ ಯು ಸೋ ಮಚ್. ಒಬ್ಬರಾದ್ರೂ ಹೇಳಿದ್ರಲ್ಲ. ಓಕೆ, ಪ್ರಜ್ಞಾ ಆಚಾರ್ಯ ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರೆಲ್ಲ ಅದಕ್ಕೆ ನಾವು ಸಾಮಾನ್ ಹಾಕಿದ್ದೇವೆ 100K ಸೆಲೆಬ್ರೇಷನ್ಗೆ. ಪೂಜೆಗೆ ಹಾಕಿರೋದಾಯ್ತು, ಅದಂಥದ್ದೇನೆಲ್ಲ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು, ಲವ್ ಯು ಆಲ್.